ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಿದ್ದಾರೆ. ಹಾಗಾದರೆ ಶಾಮನೂರು ಶಿವಶಂಕರಪ್ಪ ಮೊಮ್ಮಗನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಸಮರ್ಥ ಶಾಮನೂರು ಓದಿರೋದು ಎಷ್ಟು? ಸಣ್ಣ ವಯಸ್ಸಲ್ಲೇ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸಮರ್ಥ ಶಾಮನೂರು ಹಿನ್ನೆಲೆ. ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ದಾವಣಗೆರೆ ದಣಿ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ. ಇವರು 1999 ಫೆಬ್ರವರಿ 8ರಂದು ದಾವಣಗೆರೆಯಲ್ಲಿ ಜನಿಸಿದ್ರು. ಈಗ ಇವರಿಗೆ 27 ವರ್ಷ ವಯಸ್ಸಾಗಿದೆ. ತಂದೆ ಎಸ್ ಮಲ್ಲಿಕಾರ್ಜುನ್, ತಾಯಿ ಪ್ರಭಾ. ಅಜ್ಜ ಶಾಮನೂರು ಮೊದಲಿಂದಲೂ ರಾಜಕೀಯದಲ್ಲಿದ್ದು ದೊಡ್ಡ ಉದ್ಯಮಿ ಆಗಿದ್ರು. ಸಮರ್ಥ ತಂದೆ ಎಸ್ ಮಲ್ಲಿಕಾರ್ಜುನ್ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಶಾಸಕರಾಗಿದ್ರು. ಹೀಗೆ ಬಾಯಲ್ಲಿ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದ ಸಮರ್ಥ್ಗೆ ಯಾವುದೇ ಕಷ್ಟಗಳು ಇರಲಿಲ್ಲ. ಬಾಲ್ಯ ಜೀವನ ತುಂಬಾ ಅದ್ಭುತವಾಗಿ ಸಾಗಿತ್ತು. ಇವರಿಗೆ ಶಿವು ಅನ್ನೋ ಸಹೋದರ ಮತ್ತು ಪ್ರತೀಕ್ಷಾ ಅನ್ನೋ ಸಹೋದರಿ ಇದ್ದಾರೆ. ಸಮರ್ಥ ಶಾಮನೂರು ಓದಿರೋದು ಎಷ್ಟು? ಸಮರ್ಥ ಆರಂಭಿಕ ಶಿಕ್ಷಣವನ್ನ ತಮಿಳುನಾಡಲ್ಲಿ ಪಡೆದ್ರೆ ನಂತರದಲ್ಲಿ ಲಂಡನ್ಗೆ ಹಾರಿದ್ರು. 2015ರಲ್ಲಿ ತಮಿಳುನಾಡಿನ ಕೊಡೈಕೆನಾಲ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ SSLC ಕಂಪ್ಲೀಟ್ ಮಾಡಿದ್ರು. ನಂತರ ಅದೇ ಕ್ಯಾಂಪಸ್ ನಲ್ಲಿ PUC ಕೂಡ ಕಂಪ್ಲೀಟ್ ಮಾಡಿದ್ರು. ಇದಾದ್ಮೇಲೆ ಸಮರ್ಥ ವಿದೇಶದಲ್ಲಿ ಓದು ಕಂಟಿನ್ಯೂ ಮಾಡಿದ್ರು. ಯುನೈಟೆಡ್ ಕಿಂಗ್ಡಮ್ ನ ಯೂನಿವರ್ಸಿಟಿ ಆಫ್ ಎಕ್ಸೆಟರ್ ನಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಡಿಗ್ರಿ ಪಡ್ಕೊಂಡ್ರು. ತಾತ ಮಾಡಿದ್ದ ಉದ್ಯಮ ಕೋಟೆಯೇ ಇತ್ತು. ಅದಕ್ಕೆ ತಕ್ಕಂತೆ ಶಿಕ್ಷಣವನ್ನ ಕಂಪ್ಲೀಟ್ ಮಾಡಿದ್ರು ಸಮರ್ಥ ಶಾಮನೂರು. ನಂತರ ವಾಪಸ್ ಬಂದು ಕುಟುಂಬದ ಉದ್ಯಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಎಲ್ಲವನ್ನ ಕಲಿತುಕೊಂಡ್ರು. ತಮಿಳುನಾಡು, ಲಂಡನ್ ನಲ್ಲಿ ಓದಿ ಬಂದ್ರು. ಪಕ್ಕಾ ಲೋಕಲ್ ಆಗಿ ಮಾತನಾಡೋದು ಸಮರ್ಥ ಶಾಮನೂರು ವಿಶೇಷ. ಇದರಿಂದಲೇ ಜನರಿಗೆ ತುಂಬಾ ಬೇಗನೆ ಹತ್ತಿರವಾಗಿದ್ದಾರೆ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಸಮರ್ಥ ಉದ್ಯಮದಲ್ಲಿ ತೊಡಗಿಸಿಕೊಂಡರು, ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು. ಚುನಾವಣೆಗಳು ಬಂದಾಗ ಕುಟುಂಬದ ಸದಸ್ಯರ ಪರವಾಗಿ ಪ್ರಚಾರಕ್ಕೆ ಹೋಗ್ತಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಅಜ್ಜ ಶಾಮನೂರು ಮತ್ತು ತಂದೆ ಎಸ್ ಮಲ್ಲಿಕಾರ್ಜುನ್ ಪರವಾಗಿ ಮನೆ ಮನೆಗೆ ತೆರಳಿ ಮತ ಯಾಚಿಸಿದ್ರು. ಅದರಲ್ಲೂ ಶಾಮನೂರು ಶಿವಶಂಕರಪ್ಪ ಪರವಾಗಿ ಒಂಟೆಯಲ್ಲಿ ಕುಳಿತು ಕರಪತ್ರ ಹಂಚಿದ್ರು. ಅಜ್ಜನನ್ನ ಗೆಲ್ಲಿಸಿಕೊಡಿ ಅಂತ ವಿಭಿನ್ನವಾಗಿ ಪ್ರಚಾರ ಮಾಡಿದ್ರು. ನಂತರ ಬಂದ 2024ರ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾದ್ರು. ಇಡೀ ದಾವಣಗೆರೆಯಾದ್ಯಂತ ಯುವಕರನ್ನ ಸಂಘಟಿಸಿ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಟಿಕೆಟ್ ಘೋಷಣೆಗೂ ಮುನ್ನ ನಾಮಪತ್ರ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಇದರಿಂದ ತೆರವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಬೈ ಎಲೆಕ್ಷನ್ ನಡೀತಿದೆ. ಆದರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ಕೂಗು ಎದ್ದಿದೆ. ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಮಗ ಸಮರ್ಥ್ಗೆ ಟಿಕೆಟ್ ಕೊಡುವಂತೆ ಕೇಳಿದ್ರು. ಅಷ್ಟೇ ಅಲ್ಲ, ನೀವು ಟಿಕೆಟ್ ಕೊಡಿ, ಗೆಲ್ಲಿಸಿಕೊಂಡು ಬರೋದು ನಮ್ ಜವಾಬ್ದಾರಿ ಅಂತ ಕೂಡ ಹೇಳಿದ್ರು. ಇದರ ನಡುವೆ ಈಗ ಟಿಕೆಟ್ ಘೋಷಣೆಗೂ ಮುನ್ನ ಸಮರ್ಥ ಶಾಮನೂರು ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಈ ವೇಳೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಜೊತೆಯಲ್ಲೇ ಇದ್ರು. ಇನ್ನೊಂದು ವಿಷಯ ಅಂದ್ರೆ ಸಮರ್ಥ ತಮ್ಮ ಅಜ್ಜ ಶಾಮನೂರು ಕಾರಿನಲ್ಲೇ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ಶಾಮನೂರು ಉತ್ತರಾಧಿಕಾರಿ ನಾನೇ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಸಮರ್ಥ ಶಾಮನೂರು ಆಸ್ತಿ ಎಷ್ಟು? ಸಮರ್ಥ ಶಾಮನೂರು 4,25 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇದರಲ್ಲಿ ಎಕರೆಗಟ್ಟಲೆ ಕೃಷಿ ಭೂಮಿ, ಇನ್ವೆಸ್ಟ್ಮೆಂಟ್ಗಳು ಕೂಡ ಸೇರಿವೆ. ಇನ್ನು 14,45,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಇದೆ. ಆದರೆ ತಮ್ಮ ಬಳಿ ಯಾವುದೇ ಸ್ವಂತ ಕಾರುಗಳಿಲ್ಲ ಅಂತ ಸಮರ್ಥ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ 3,52 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಆದಾಯ ಮತ್ತು ಅದರ ಮೂಲ ಏನು? ಸಮರ್ಥ್ಗೆ 2021 ಮತ್ತು 2022ನೇ ಸಾಲಿನಲ್ಲಿ ಯಾವುದೇ ಆದಾಯ ಇರಲಿಲ್ಲ. ಆದರೆ ನಂತರ ಅಂದ್ರೆ 2023ರಲ್ಲಿ 14,11,000, 2024ನೇ ಸಾಲಿನಲ್ಲಿ 23,62,000, 2025ನೇ ಸಾಲಿನಲ್ಲಿ 96,04,000 ರೂಪಾಯಿ ಆದಾಯವನ್ನ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ ಸಂಬಳ, ಬ್ಯಾಂಕ್ ಬಡ್ಡಿ, ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಷೇರುಗಳು ಆದಾಯದ ಮೂಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಶ್ರೀನಿವಾಸ್ ವರ್ಸಸ್ ಸಮರ್ಥ ಶಾಮನೂರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತ್ತು ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಜಾಸ್ತಿ ಇದೆ. ಅದರಲ್ಲೂ ಜಿಲ್ಲೆಯಾದ್ಯಂತ ಶಾಮನೂರು ಕುಟುಂಬದ ಹಿಡಿತ ದೊಡ್ಡ ಮಟ್ಟದಲ್ಲಿ ಇದೆ. ಹೀಗಾಗಿ ಸಮರ್ಥ ಗೆಲುವಿನ ವಿಶ್ವಾಸವನ್ನ ಹೊಂದಿದ್ದಾರೆ. ಆದರೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ತಿರುಗಿ ಬಿದ್ದು ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸಿದ್ರೆ ಅದು ಸಮರ್ಥ್ಗೆ ಮೈನಸ್ ಆಗಬಹುದು.
ಮತ್ತೊಂದ್ ಕಡೆ ಬಿಜೆಪಿ ಎಸ್ಟಿ ಸಮುದಾಯದ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಟಿಕೆಟ್ ಕೊಟ್ಟಿದೆ. ಒಟ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಹೊಸ ಮುಖಗಳು ಅಖಾಡಕ್ಕೆ ಇಳಿಯೋದು ಫಿಕ್ಸ್ ಆಗಿದೆ. ಸ್ನೇಹಿತರೆ, ಇದು ದಾವಣಗೆರೆ ದಕ್ಷಿಣದಲ್ಲಿ ಕಣಕ್ಕೆ ಇಳಿದ ಸಮರ್ಥ ಶಾಮನೂರು ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.